ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪ ಅಂತಂದರೆ, ನಾನಿವತ್ತು ಟೆಂಪಲ್ಗೆ ಹೋಗ್ತಿದ್ದೀನಿ. ಸೊ ಅದರಿಂದ ಯಾವ ಥರ ಮೇಕಪ್ ಮಾಡ್ಕೋತೀನಿ, ಯಾವ ಥರ ಡ್ರೆಸ್ ಕೋಡ್ ಮಾಡ್ಕೋತೀನಿ, ಅದನ್ನೆಲ್ಲ ನಿಮ್ಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ನನ್ನ ಮೇಕಪ್ ಲುಕ್ಸ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ನೋಡೋಣ ಬನ್ನಿ. ಆ್ಯಂಡ್ ನಾನು ಸ್ನಾನ ಮಾಡಿಲ್ಲ, ಇನ್ನು ಸ್ನಾನ ಮಾಡಿದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಸ್ನಾನ ಮುಗಿಸ್ಕೊಂಡು ಬಂದು ನಾನು ಯಾವ ಥರ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ, ಪ್ರಾಡಕ್ಟ್ಸ್ ನೇಮ್ ಏನು, ಪ್ರಾಡಕ್ಟ್ಸ್ ಪ್ರೈಸು ಎಲ್ಲನೂ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಬನ್ನಿ ನೋಡ್ಕೊಬರೋಣ. ಅಲ್ಲಿವರೆಗೂ ನಾನು ಸ್ನಾನ ಮಾಡ್ಕೊಬರೋವರೆಗೂ ವೆಯ್ಟ್ ಮಾಡಿ. ಈಗ ನಾನು ಸ್ನಾನ ಮುಗಿಸ್ಕೊಬಂದೆ. ನಮ್ಮಮ್ಮ ಸ್ನಾನಕ್ಕೆ ಹೋಗಿದ್ದಾರೆ. ಪಟ ಪಟ ಅಂತ ನಮ್ಮಮ್ಮ ಬರೋ ಅಷ್ಟರಲ್ಲಿ ರೆಡಿ ಆಗಬೇಕು. ಸೊ ಬನ್ನಿ ರೆಡಿ ಆಗೋಣ. ನಾನು ಯೂಸ್ ಮಾಡೋದು ಇಷ್ಟೇ ಪ್ರಾಡಕ್ಟ್ಸೇ: ಕಾಜಲ್ಲು, ಲಿಪ್ ಲೈನರು, ಲಿಪ್ಸ್ಟಿಕ್ಕು, ಕುಂಕುಮ, ಐಬ್ರೋ ಪ್ಯಾಲೆಟು, ಐಲೈನರು, ಲಿಪ್ ಬಾಮು, ಮಾಯ್ಶ್ಚರೈಸರ್ ಇಷ್ಟು ಯೂಸ್ ಮಾಡ್ತೀನಿ. ಸೊ ಬನ್ನಿ ನೋಡೋಣ. ಈಗ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನು ನಿವಿಯಾ ಸಾಫ್ಟ್ನ ಯೂಸ್ ಮಾಡ್ತಿದ್ದೀನಿ. ಇದು ಮಾಯ್ಶ್ಚರೈಸರು. ಸೊ ಇಷ್ಟು ತೊಗೊಂಡಿದ್ದೀನಿ. ನಾವು ಯಾವುದೇ ಮೇಕಪ್ ಮಾಡಬೇಕಾದ್ರೆ ಹಿಯರು ಮತ್ತು ನೆಕ್ನ ಬಿಡಬಾರ್ದು. ಏಕೆ ಅಂದರೆ ಅದೇ ಸಪ್ರೇಟಾಗಿ ಇದೇ ಸಪ್ರೇಟಾಗಿ ಆಗೋಗ್ಬಿಡುತ್ತೆ. ಸೊ ಅದರಿಂದ ನಾವೇನೇ ಮೇಕಪ್ ಮಾಡಿದ್ರೂ ಅವನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಆ್ಯಂಡ್ ನಾನು ಯಾವುದೇ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಿಲ್ಲ. ನಾರ್ಮಲಾಗಿ ನಾನು ಯಾವ ರೀತಿ ರೆಡಿ ಆಗ್ತೀನೋ ಅದೇ ರೀತಿ ರೆಡಿ ಆಗಿಬಿಟ್ಟು ಇವತ್ತು ತೋರಿಸ್ತೀನಿ ನಿಮಗೆ. ಸೊ ನೋಡ್ಕೊಳ್ಳಿ. ಆ್ಯಂಡ್ ಮಾಯ್ಶ್ಚರ್ ಹಾಕಿದಾಗ ಇದು ಸ್ವಲ್ಪ ಮಸಾಜ್ ಕೊಟ್ಟರೆ ನಮಗೆ ನೀಟಾಗಿ ಸೆಟ್ ಆಗುತ್ತೆ ಅಂತ ಒಂದು ಕಾರಣ ಅಷ್ಟೇ. ಮೇಕಪ್ ಚೆನ್ನಾಗಿ ಸೆಟ್ ಆಗುತ್ತೆ, ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ನಾನು ಪೌಡರ್ ಮರ್ತೋಗಿದ್ದೀನಿ, ಅದನ್ನು ತಗೊಬರ್ತೀನಿ, ವೆಯ್ಟ್ ಮಾಡಿ. ನಾನು ಸ್ಪಿನ್ಸ್ BB ಪೌಡ್ರನ್ನ ಯೂಸ್ ಮಾಡ್ತೀನಿ. ನಾನು ಯಾವುದೇ ಒಕೇಶನ್ಗೆ ಹೋಗ್ಬೇಕಾದ್ರೂ ಇದನ್ನು ಮಿಸ್ ಮಾಡಲ್ಲ. ಸೊ ಇಷ್ಟು ತೊಗೊಂಡಿದ್ದೀನಿ, ಕಾಣಿಸ್ತಿದೆ ಅಲ್ವಾ? ಇಷ್ಟು ತೊಗೊಂಡಿದ್ದೀನಿ ಪೌಡರ್ನ. ನಾನು ಯಾಕೆ ಆ ಕಡೆನೇ ನೋಡ್ತಿದ್ದೀನಿ ಅಂತಂದರೆ, ನನಗಲ್ಲಿ ಮಿರರ್ ಇದೆ. ನನಗೆ ಫೋನಲ್ಲಿ ನೋಡಿಕೊಂಡು ಮೇಕಪ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ಅದರಿಂದ ಮಿರರಲ್ಲಿ ನೋಡ್ಕೋತಿದ್ದೀನಿ. ಸ್ವಲ್ಪ ಲೈಟಾಗಿ ತಗೊಂಡು ಎಕ್ಸ್ಟ್ರಾಸ್ನೆಲ್ಲ ಈ ಥರ ಟ್ಯಾಪ್ ಮಾಡಿಕೊಂಡು ಹಿಯರ್ಗೆ ಈ ಥರ ಮಾಡ್ಕೋಬೇಕು. ಸೊ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ನಾನು ಐಬ್ರೋದು ಮಾಡ್ತಿದ್ದೀನಿ. ಇದು ಮಿಸ್ ಕ್ಲೇಯರ್ ಅವ್ರದ್ದು ಐಬ್ರೋ ಕೇಕ್ ಅಂತ ಇದು. ಆ್ಯಂಡ್ ನಾನು ಮೇಕಪ್ ಕಿಟ್ಟಲ್ಲೂ ಸಹ ಇದೆ ಪ್ಯಾಲೆಟ್ನ ಇಟ್ಕೋತೀನಿ ಐಬ್ರೋ ಫಿಲ್ ಮಾಡಬೇಕಾದ್ರೆ. ಇದು ತುಂಬ ಸ್ಪೂಲಿ ಚಿಕ್ಕದಾಗಿರೋದ್ರಿಂದ ನಾನು ಬೇರೆ ಸ್ಪೂಲಿನ ಯೂಸ್ ಮಾಡ್ತೀನಿ, ಇದನ್ನು ಯೂಸ್ ಮಾಡ್ತಿದ್ದೀನಿ. ಇದು ಒಂದು ಮಸ್ಕರದು, ಹಳೆ ಮಸ್ಕರದು ನಾನು ಈ ಥರ ಯೂಸ್ ಮಾಡ್ತಿದ್ದೀನಿ.
ಕನ್ನಡಿ ದೂರ ಇರೋದ್ರಿಂದ ನಾನು ಒಂದು ಸ್ಮಾಲ್ ಕನ್ನಡಿನ ಇಟ್ಕೊಂಡಿದ್ದೀನಿ. ಇದರಲ್ಲಿ ಇವತ್ತು ಐಬ್ರೋ ಫಿಲ್ ಮಾಡ್ಕೊತೀನಿ. ಇದರಲ್ಲೇ ಬ್ರಷನ್ನು ಕೊಟ್ಟಿರ್ತಾರೆ, ಸೊ ಹಂಗಾಗಿ ಪ್ರಾಬ್ಲಮ್ ಏನಾಗೋದಿಲ್ಲ. ಸೊ ಬನ್ನಿ. ಐಬ್ರೋ ಫಿಲ್ ಮಾಡಿದ್ರೆ ಆ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಐಬ್ರೋ ಫಿಲ್ ಮಾಡಬೇಕಾದ್ರೆ ಫಸ್ಟು ಹೆಡ್ಜಸ್ನ ಫಿಲ್ ಮಾಡ್ಕೋಬೇಕು, ಅದಾದಮೇಲೆ ಮಿಡಲಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ, ಈ ಐಬ್ರೋಗೂ ಎಷ್ಟು ಡಿಫ್ರೆಂಟ್ ಇದೆ. ಅದರಲ್ಲೂ ನನಗೆ ಐಬ್ರೋಸು ತಿನ್ನಾಗಿ ಬೇರೆ ಇದೆ, ತಿಕ್ಕಿಲ್ಲ. ಸೊ ಅದರಿಂದ ನಾನು ಐಬ್ರೋ ಫಿಲ್ ಮಾಡ್ತೀನಿ. ನೋಡಿ, ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಿದೆ. ಇದು ಚೆನ್ನಾಗಿದೆ ಅಲ್ವಾ? ಮತ್ತು ಇದು ಫಿಲ್ ಮಾಡಿದ್ದಾದಮೇಲೆ ಸ್ಪೂಲಿನ ತಗೊಂಡು ಎಕ್ಸ್ಟ್ರಾ ಇರುತ್ತಲ್ವ ಅದನ್ನೆಲ್ಲ ರಿಮೂವ್ ಮಾಡ್ಕೋಬೇಕು. ಆವಾಗ ನ್ಯಾಚುರಲಾಗಿ ಕಾಣಿಸುತ್ತೆ ನಮ್ಮ ಐಬ್ರೋಸು. ನೋಡಿ, ಈ ಥರ ಇನ್ನೂ ಒಂದು ಐಬ್ರೋ ಮಾಡ್ಕೊಬಿಡ್ತೀನಿ ರೀ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಸಾರಿ ಬಿತ್ತು. ಇನ್ನೊಂದೇನು ಅಂತಂದರೆ, ನಾನು ಐಬ್ರೋ ಮಾಡಿಸೋದಕ್ಕೆ ಹೋದಾಗ ನನ್ನ ಐಬ್ರೋಸ್ನೆಲ್ಲ ಕೆಡಿಸ್ಬಿಟ್ಟಿದ್ದಾರೆ. ಶೇಪೇ ನೀಟಾಗಿ ತೆಗ್ದಿಲ್ಲ. ನನಗೆ ಫಸ್ಟೇ ಇರೋದು ತಿನ್ನು, ಸೊ ಅದು ಇದ್ದಿದ್ದು ಕೆಡಿಸ್ಬಿಟ್ಟಿದ್ದಾರೆ. ಅದರಿಂದ ನನಗೆ ಪ್ರಾಬ್ಲಮ್ ಆಗ್ತಿದೆ ಐಬ್ರೋ ಫಿಲ್ ಮಾಡ್ಕೊಳ್ಳೋದಕ್ಕೆ. ಸೊ ಇನ್ನೊಂಚೂರು ಫ್ರಂಟಲ್ಲಿ ಫಿಲ್ ಮಾಡಬೇಕು. ಸೊ ನೋಡಿ, ಈಗ ಈವನಾಗಿ ಸರಿ ಹೋಯಿತು. ಇದನ್ನು ಸ್ವಲ್ಪ ಇದು ಮಾಡ್ಕೊಬಿಡೋಣ. ಎಸ್, ಇದು ನನ್ನ ಐಬ್ರೋ. ನೆಕ್ಸ್ಟು ನಾನು ಸ್ವಲ್ಪ ಲಿಪ್ ಬಾಮ್ ಹಾಕ್ಕೋತಿದ್ದೀನಿ. ನಾನು ನಾರ್ಮಲ್ 10 ರೂಪೀಸ್ ಲಿಪ್ ಬಾಮೇ ಯೂಸ್ ಮಾಡೋದು. ಯಾಕೆ ಅಂತಂದರೆ ನನಗೆ ಬೇರೆದೆಲ್ಲ ಯೂಸ್ ಮಾಡೋದಕ್ಕೆ ಹೋದರೆ ನನ್ನ ಲಿಪ್ಪು ತುಂಬ ಡ್ರೈ ಆಗೋದು, ಆ ಥರ ಎಲ್ಲ ಆಗಿಬಿಡುತ್ತೆ. ಸೊ ಅದರಿಂದ ನಾನು ಆ ಥರದ್ದು ಯಾವುದು ಯೂಸ್ ಮಾಡಲ್ಲ. 10 ರೂಪೀಸ್ ಮಾತ್ರ ಯೂಸ್ ಮಾಡ್ತೀನಿ. ಆ್ಯಂಡ್ ಅದು ತುಂಬ ಚೆನ್ನಾಗಿರುತ್ತೆ. ನೀವು ಬೈ ಮಾಡೋ ಹಂಗಿದ್ರೆ 10 ರೂಪೀಸ್ದೇ ಬೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಿಪ್ ಲೈನರ್ ಹಾಕ್ಕೋತೀನಿ.
ನಾನು 2 ಟೈಮ್ಸು ಲಿಪ್ ಲೈನರ್ನ ಯೂಸ್ ಮಾಡ್ತೀನಿ. ಅಂದರೆ ಇವಾಗ ಒಂದು ಸಲ ಯೂಸ್ ಮಾಡಿದ್ದೀನಿ, ಅದು ಲಿಪ್ಸ್ಟಿಕ್ ಆದಮೇಲೆ ಒಂದು ಸಲ ಯೂಸ್ ಮಾಡ್ತೀನಿ ನಾನು ಲಿಪ್ ಲೈನರ್ನ ಮಾತ್ರ. ಆ್ಯಂಡ್ ಈಗ ಸ್ಟಿಕ್ಕರ್ ಇಟ್ಕೊಬಿಡೋಣ. ನಾನು ಸ್ಟಿಕ್ಕರೂ ಅಷ್ಟೇ ಈ ಥರ ಬಿಂದಿ ಟೈಪ್ ಬರುತ್ತಲ್ವಾ, ಅದನ್ನು ಯೂಸ್ ಮಾಡ್ತೀನಿ. ನೋಡಿ ಕಾಣಿಸುತ್ತೆ, ಈ ಟೈಪ್ ಬಿಂದಿನ ನಾನು ಯೂಸ್ ಮಾಡ್ತೀನಿ. ಇದು ಅಷ್ಟೇ, ವರ್ತೇನಲ್ಲ, 10 ರೂಪೀಸ್ ಅಷ್ಟೇ. ಸೊ ಬಿಂದಿ ಸೆಟ್ ಆಯಿತು. ಈಗ ಅದ್ರ ಕೆಳಗಡೆ ಸ್ವಲ್ಪ ಕುಂಕುಮನ ಯೂಸ್ ಮಾಡ್ತೀನಿ, ಟೆಂಪಲ್ಗೆ ಹೋಗ್ತಿರೋ ಕಾರಣಕ್ಕೆ. ಈ ಥರ ಪಿನ್ನನ್ನು ಯೂಸ್ ಮಾಡಿಕೊಂಡು ಫಸ್ಟು ಏನದು ಲಿಪ್ ಬಾಮ್ನ ಇಟ್ಕೋತೀನಿ, ಅದ್ರ ಮೇಲೆ ಕುಂಕುಮನ ಇಡ್ತೀನಿ. ನಾನು ಬಂದು ಈ ಕಲರ್ ಯೂಸ್ ಮಾಡೋದು, ಇದು ಚೆನ್ನಾಗಿ ಕಾಣಿಸುತ್ತೆ, ವಾವ್ ಲುಕ್ ಕೊಡುತ್ತೆ. ಈ ಥರ ಅದೇ ಪಿನ್ನಲ್ಲೇ ತಗೊಂಡು ಇಟ್ಕೋತೀನಿ. ಈಗ ಆಯಿತು, ಲಿಪ್ಸ್ಟಿಕ್ ಹಾಕ್ಕೊಬಿಡೋಣ. ಲಿಪ್ಸ್ಟಿಕ್ಕು ಸೂಪರ್ ಸ್ಟೇ ಮ್ಯಾಟ್ ಲಿಪ್ಸ್ಟಿಕ್ನ ನಾನು ಯೂಸ್ ಮಾಡ್ತಿರೋದು, ಸೂಪರ್. ಸೊ ಇದು ಎಕ್ಸ್ಟ್ರಾಸ್ ಎಲ್ಲ ಲಿಪ್ಸ್ಟಿಕ್ನ ಈ ಥರ ರಿಮೂವ್ ಮಾಡಿಕೊಂಡು ಆಮೇಲೆ ಅಪ್ಲೈ ಮಾಡ್ಕೋಬೇಕು. ಆಗ ನಮ್ಗೆ ಯಾವ ಥರ ಬೇಕೋ ಆ ಥರ ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು. ಜಾಸ್ತಿನ ಹಾಕಲ್ಲ, ಸ್ವಲ್ಪ ಹಾಕ್ತೀನಿ ಅಷ್ಟೇ. ಆ್ಯಂಡ್ ಇದು ಬಂದು ನಾನು 200 ಏನೋ ಕೊಟ್ಟೆ ಅಷ್ಟೇ, ಬಟ್ ನನ್ನ ಕಿಟ್ಟಲ್ಲಿ ಇನ್ನೂ ಸ್ವಲ್ಪ ರೇಟ್ ಜಾಸ್ತಿ ಇರೋದನ್ನೇ ಯೂಸ್ ಮಾಡ್ತೀನಿ. ಕಿಟ್ಟಲ್ಲಿ ಕ್ಲೈಂಟ್ಸಿಗೆ ಯೂಸ್ ಮಾಡೋದಲ್ವಾ, ಸೊ ಅವ್ರಿಗೆ ಏನು ಸೈಡ್ ಎಫೆಕ್ಟ್ಸ್ ಆಗಬಾರ್ದು ಅಂತೇಳ್ಬಿಟ್ಟು ಆ ಥರ ಯೂಸ್ ಮಾಡ್ತೀನಿ. ಆ್ಯಂಡ್ ನಾನು 2 ಸಲ ಯೂಸ್ ಮಾಡ್ತೀನಿ ಲಿಪ್ ಲೈನರ್ ಅಂತ ಹೇಳಿದೆ ಅಲ್ವಾ. ಈಗ ಲಿಪ್ಸ್ಟಿಕ್ ಆದಮೇಲೆ ಇದನ್ನೊಂದು ಸಲ ಯೂಸ್ ಮಾಡ್ತೀನಿ. ಆಯ್ನ ಪಟ್ಲೆ ಹೊಸ್ತೆ ಶೇರ್ಪಾಯಿ ಎಲ್ಲ ಕೊಟ್ಟು ಹೋದ ಇದೆ. ಈ ಥರ ಹಾಕ್ಕೊಂಡಾಗ ಏನಾಗುತ್ತೆ ಅಂದರೆ ಲಿಪ್ಪು ಒಂಥರ ಹೈಲೈಟಾಗಿ ಕಾಣಿಸುತ್ತೆ. ಸೊ ಅದರಿಂದ ನಾನು ಈ ಟ್ರಿಕ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ಲಾಸ್ಟಲ್ಲಿ ಏನು ಯೂಸ್ ಮಾಡ್ತೀನಿ ಅಂತಂದರೆ ಮಸ್ಕರ ಯೂಸ್ ಮಾಡ್ತೀನಿ. ಒಂದು ನಿಮಿಷ. ಸೊ ಈ ಮಸ್ಕರ ಯೂಸ್ ಮಾಡ್ತೀನಿ ನಾನು. ಕೊಲರ್ಸ್ ಎಲ್ಲ ಅವ್ರದ್ದು ಇದು ಮಸ್ಕರ, ಲಾಂಗ್ ಲಾಸ್ಟಿಂಗ್ ಆ್ಯಂಡ್ ವಾಟರ್ ಪ್ರೂಫ್ ಸಮೇತ ಇರುತ್ತೆ ಇದು. ಇದನ್ನು ಅಷ್ಟೇ ನಾನು ಲೈಟಾಗಿ ಯೂಸ್ ಮಾಡ್ತೀನಿ, ಯಾಕೆಂತಂದರೆ ಇದು ತುಂಬ ಬ್ರಾಡಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ. ಲೈನರ್ ಒಂದು ಹಾಕ್ಕೊಂಡ್ರೆ ಡನ್ ಮೈ ಮೇಕಪ್. ಸೊ
ಲೈನರು ಅಷ್ಟೇ ಈ ಥರ ಎಕ್ಸ್ಟ್ರಾಸ್ ಎಲ್ಲ ತೆಗೆದ್ಬಿಟ್ಟು ಫಸ್ಟು ಸ್ಟಾರ್ಟಿಂಗಿಂದ ಅಲ್ದಿರ ಮಿಡಲಲ್ಲಿ ಲೈನ್ನ ಹಾಕ್ಕೋಬೇಕಾಗುತ್ತೆ. ಕಾಣಿಸ್ತಿದೆ ಅನಿಸುತ್ತೆ ಈ ಥರ. ಆಮೇಲೆ ಸ್ಟಾರ್ಟಿಂಗಲ್ಲಿ ಹಾಕ್ಕೊತ ಹೋಗಬೇಕು. ಬಿಗಿನರ್ಸ್ ಆದರೆ ಈ ಥರ ಮಾಡಿ, ಬಟ್ ನಾನು ಆ ಥರ ಮಾಡಲ್ಲ. ನಾನು ಡೈರೆಕ್ಟ್ ತಗೊಂಡಿದ್ದ ತಕ್ಷಣ ನನಗೆ ಈ ಐಲೈನರ್ ಹಾಕ್ಕೋಬೇಕಾದ್ರೆ ತುಂಬ ಕಷ್ಟ ಅನಿಸೋದು. ಒಂದು ಚೂರು ಏನಾದರೂ ಕ್ರಾಸ್ ಆಯಿತು ಅಂದರೆ ಮುಗೀತು ಕತೆ. ಸೊ ಈ ಥರ ನಾನು ಐಲೈನರ್ ಹಾಕ್ಕೋತೀನಿ. ಈ ಕಣ್ಣಿಗೂ ಹಾಕ್ಕೊಂಡ್ಮೇಲೆ ಸಿಗೋಣ. ಸೊ ಮುಗೀತು, ಇಷ್ಟೇ ನಾನು ಮೇಕಪ್ ಮಾಡ್ಕೊಳ್ಳೋದು. ಬೇರೆ ಏನೂ ಮೇಕಪ್ ಮಾಡ್ಕೊಳ್ಳಲ್ಲ. ಎಲ್ಲನೂ ಸೇರಿ ವಿತಿನ್ ಒಂದು 300 ಒಳಗಡೆನೇ ನನಗೆ ಮೇಕಪ್ ಆಗುತ್ತೆ. ನಾನು ಹೇರ್ ಸ್ಟೈಲ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ವಾಚ್ ದ ವಿಡಿಯೋ. ಬಾಯ್ ಬಾಯ್. ಎಸ್ ಗೈಸ್, ದಿಸ್ ಈಸ್ ಅವರ್ ಫೈನಲ್ ಲುಕ್. ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಮೇಕಪ್ ವೀಡಿಯೋಸ್ ಬೇಕು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಯಾವ್ಯಾವ ಥರ ಮೇಕಪ್ ಬೇಕು ಏನು ಅಂತ. ನಾನು ಮಾಡಿ ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ನನ್ನ ಫೈನಲ್ ಲುಕ್ ಆಗಿರುತ್ತೆ. ಹೇಗೆ ಕಾಣಿಸ್ತಿದ್ದೀನಿ, ಪ್ರಿಟಿ ಅಲ್ವಾ? ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿಬಿಟ್ಟು ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.